ಕೆಲವರು ಕೇಳ್ತಿರ್ತಾರೆ ಫ್ರೆಂಡ್ಸ್, ಶರು ನೀವೇನು ಸಿನಿಮಾಗೆ ಹೊರಗಡೆ ಫುಡ್ಡೇ ಕೊಡೋದಿಲ್ವಾ ಅಂತ. ಮಧ್ಯಾಹ್ನ ಊಟ ಮಾಡಿಕೊಂಡು ತೋಟದ ಹತ್ರ ಹೋಗಿ ಬರೋಣ ಅಂದ್ಕೊಂಡಿದ್ದೀವಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನಿವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬ್ರೆಡ್ಡು ಅದ್ರ ಜೊತೆಗೆ ಎಲ್ಲ ತರಕಾರಿ ಎಲ್ಲ ಹಾಕ್ಬಿಟ್ಟು ಸಿಂಪಲಾಗಿ ಒಂದು ಕರ್ರಿ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಬ್ರೆಡ್ ಜೊತೆಗೆ. ಅದ್ರ ಜೊತೆಗೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ಸರ್ವ್ ಮಾಡಿಬಿಡ್ತೀನಿ. ಯಾವಾಗಲಾದರೂ ವೀಕ್ಲಿ ಒನ್ಸ್ ಫ್ರೀ ಇದ್ದಾಗ ಅಷ್ಟೇ ಇದನ್ನು ಮಾಡ್ಕೊಳ್ತೀನಿ. ಯಾಕಂದರೆ ತರಕಾರಿ ಎಲ್ಲ ಕಟ್ ಮಾಡಿ ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಹಾಗಾಗಿ ನಾನು ಯಾವಾಗಲೂ ಹೋಲ್ ವೀಟ್ ಬ್ರೆಡ್ಡೇ ಯೂಸ್ ಮಾಡ್ತೀನಿ. ಹಾಗೆ ಈ ಕೆಚಪ್ ಬಂದುಬಿಟ್ಟು ನಾನು ಮನೇಲೇ ಮಾಡಿರೋದು. ಆಲ್ರೆಡಿ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ. ಇನ್ನು ನನಗೆ ಕೆಲವರು ಕೇಳ್ತಿರ್ತಾರೆ ಫ್ರೆಂಡ್ಸ್, ಶರು ನೀವೇನು ಸಿನಿಮಾಗೆ ಹೊರಗಡೆ ಫುಡ್ಡೇ ಕೊಡೋದಿಲ್ವಾ ಅಂತ. ಅಯ್ಯೋ, ನಾನು ಹಾಗೆ ಅಂದ್ಕೊಂಡಿದ್ದೆ ಫಸ್ಟ್ ಎಲ್ಲ ಕೊಡಬಾರ್ದು ಅಂತ ಹೇಳ್ಬಿಟ್ಟು. ಬಟ್ ಆಮೇಲೆ ಸ್ವಲ್ಪ ಯೋಚನೆ ಮಾಡಿದ್ಮೇಲೆ ಅನ್ನಿಸ್ತು, ಅಟ್ಲೀಸ್ಟ್ ಅವ್ರಿಗೆ ಅದ್ರ ಬಗ್ಗೆ ಸ್ವಲ್ಪ ಪರಿಚಯ ಇತ್ತು ಅಂದರೆ ಅದನ್ನು ಆಮೇಲೆ ಬಿಟ್ಬಿಡ್ತಾರೆ. ನಮ್ಮ ಸಿನಿಮಾ ಹೆಂಗೆ ಗೊತ್ತಾ, ಏನಾದರೂ ಹೊಸದು ಪರಿಚಯ ಮಾಡ್ತೀವಲ್ವ ಹೊರಗಡೆದು, ಅದು ನೆನ್ಪಿಟ್ಕೊಂಡು ಹೋಗಿ ಅವರು ಫ್ರೆಂಡ್ಸ್ಗೆ ಟೀಚರ್ಸ್ಗೆಲ್ಲ ಹೇಳ್ತಾಳೆ, ನಾನಿವತ್ತು ಇದು ತಿಂದೆ ಗೊತ್ತಾ ಅಂತ. ಅಟ್ಲೀಸ್ಟ್ ಅದು ಗೊತ್ತಿರಬೇಕು ಅನ್ನೋದಕ್ಕೋಸ್ಕರ ನಾನು ಅವಾಗವಾಗ ಹೊರಗಡೆದೇನಾದರೂ ತರಿಸ್ಕೊಡ್ತಾ ಇರ್ತೀನಿ. ಏನೋ ಇವತ್ತು ಇವಳಿಗೆ ಸ್ಕೂಲ್ ಇರಲಿಲ್ಲ, ಹಾಗಾಗಿ ಮಧ್ಯಾಹ್ನದ ಹೊತ್ತು ಸ್ವಲ್ಪ ಹೊತ್ತು ಈ ಥರ ಹೊರಗಡೆ ಕರ್ಕೊಂಬಂದು ಆಟಾಡಿಸ್ತೀನಿ. ಸೈಕಲ್ ಕೆಲವು ದಿವಸ ಇರಲಿಲ್ಲ ಮನೇಲಿ, ಯಾಕೆಂದರೆ ಸರ್ವಿಸಿಗೆ ಕೊಟ್ಟಿದ್ವಿ. ಸ್ಕೂಲಿಂದ ಬಂದ ಮೇಲೆ ಆಂಟಿ ಒಂದು ರೌಂಡ್ ಕರ್ಕೊಂಡು ಹೋಗ್ತಾರೆ. ಇನ್ನು ಸ್ಯಾಟರ್ಡೆ ಸಂಡೇಸ್ ಅಂತೂ ನಾನು ಚೆನ್ನಾಗಿ ಆಟಾಡಿಸ್ತೀನಿ ಅವಳನ್ನು. ಇಲ್ಲೇ ಮನೆ ಹತ್ರನೇ ಒಂದು 2-3 ರೌಂಡ್ ತಿರುಗ್ತಾಳೆ. ಇನ್ನೂ ಅವಳಿಗೆ ಅಷ್ಟಾಗಿ ಪೆಟಲ್ ತುಳಿಯೋಕ್ಕೆ ಬರೋದಿಲ್ಲ, ಬಟ್ ಟ್ರೈ ಮಾಡ್ತಾಳೆ ಅವಳು ಹೋಗಬೇಕು ಅಂತ. ಇನ್ನು ಅವಾಗವಾಗ ನಮ್ಮ ರಾಜುಗೂ ಟೈಮ್ ಸಿಕ್ಕಾಗ ಹೊರಗಡೆ ಶಟಲ್ ಕಾಕ್ ಆಡ್ತೀವಿ. ಧೀರು ಮಲಗಿರ್ಬೇಕಾದ್ರೇ ನಾವು ಆಟಾಡೋಕ್ಕಾಗೋದು. ಇಲ್ಲ ಅಂತ ಹೇಳಿದ್ರೆ ಅವನು ಇಟ್ಕೊಂಡ್ಬಿಟ್ಟು ಯಾರಿಗೂ ಕೊಡೋದಿಲ್ಲ, ನೆಲದ ಮೇಲೆ ಇಟ್ಕೊಂಡು ತಿರುಗಿಸ್ತಾ ಇರ್ತಾನೆ. ಹಾಗಾಗಿ ಅವ್ನು ಮಲಗಿದ್ದ, ನಾವು ಸ್ವಲ್ಪ ಆಟಾಡೋಣ ಅಂಥೇಳಿ ಬಂದ್ವಿ. ಫ್ರೆಂಡ್ಸ್, ಇನ್ನು ಮಕ್ಕಳಿಗೂ ತಿಂಡಿ ತಿನ್ನಿಸಿ ನಾನು ತಿಂಡಿ ತಿಂದ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ಸ್ವಲ್ಪ ಹೊರಗಡೆ ಹೋಗೋಣ ಅಂದ್ಕೊಂಡಿದ್ದೀನಿ. ನಾನೇನಾದರೂ ಹೊರಗಡೆ ಹೋಗೋದು ಇವರಿಬ್ಬರು ನೋಡಿಬಿಟ್ರೆ ನಾನು ಬರ್ತೀನಿ ಅಂತ ಹೇಳಿ ಹಿಂದೆನೇ ಹೊರಟುಬಿಡ್ತಾರೆ. ಅದಕ್ಕಾಗಿ ಅವ್ರ ಕಣ್ಣು ತಪ್ಪಿಸ್ಕೊಂಡು ನಾನು ಹೋಗಬೇಕಾಗತ್ತೆ. ಈ ಥರ ಅವ್ರಿಗಿಷ್ಟ ಆಗಿರೋಂತಹ ಆಟದ ವಸ್ತುಗಳನ್ನೆಲ್ಲ ಹಾಕ್ಬಿಡ್ತೀನಿ ಫಸ್ಟ್, ಎಲ್ಲಾದರೂ ನಾನು ಹೊರಗಡೆ ಹೋಗಬೇಕು ಅಂದರೆ. ಆ ನಂತರ ಒಂದು 5 ನಿಮಿಷ ಬಿಟ್ಬಿಟ್ಟು ನಿಧಾನಕ್ಕೆ ಹೊರಗಡೆ ಹೋಗಿಬಿಡ್ತೀನಿ. ನಾನು ಈ ರೀತಿ ಏನಾದರೂ ಹೊರಗಡೆ ಹೋಗಬೇಕು ಅಂದರೆ ರಾಜು ಅವರಿಬ್ಬರನ್ನ ಆಟಾಡಿಸ್ತಾ ಇರ್ತಾರೆ. ರಾಜುಗೂ ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ, ಮಕ್ಕಳಿಗೂ ಚೆನ್ನಾಗಿ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಇನ್ನು ನಾನು ಕೂಡ ಹೊರಗಡೆ ಹೋಗಿಬಿಟ್ಟು ಮನೆಗೆ ಏನೆಲ್ಲ ಬೇಕೋ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದೆ. ಅವರಿಬ್ಬರೇ ಆಟಾಡ್ತಾ ಇದ್ದರೆ ಗಂಟೆಗಟ್ಟಲೆ ಆಟಾಡ್ತಾರೆ, ನಾನು ಕಾಣಿಸ್ಬಾರ್ದು. ನಾನು ಏನಾದರೂ ಕಾಣಿಸ್ಬಿಟ್ರೆ ಸಾಕು, ಅವರು ಓಡಿ ಬಂದುಬಿಡ್ತಾರೆ, ಆಟ ಆಡೋದು ಕೂಡ ನಿಲ್ಲಿಸ್ಬಿಟ್ಟು. ಸಿನಿಮಾ ನಾವು ಸಿಂಗಾಪುರ್ನಲ್ಲಿ ಜುರಾಸಿಕ್ ವರ್ಲ್ಡ್ಗೆ ಹೋದ್ರೆ ಹೋಗ್ಬೋದು. ನೋಡಿಲಿ, ನಾನು ನಿಂಗೋಸ್ಕರ ಏನ್ ತಂದಿದ್ದೀನಿ, ಕ್ಯಾಡ್ಬೆರಿ ಜೆಮ್ಸ್ ಜುರಾಸಿಕ್ ವರ್ಲ್ಡ್ ಪ್ಯಾಕ್. ಪ್ಯಾಕ್ ಮೇಲಿರುವ QR ಕೋಡನ್ನು ಸ್ಕ್ಯಾನ್ ಮಾಡಿದ್ರೆ ಫ್ಯಾಮಿಲಿ ಜೊತೆ ಸಿಂಗಾಪುರಲ್ಲಿ ಜುರಾಸಿಕ್ ವರ್ಲ್ಡ್ ಡೈನೋಸರ್ನ ಮೀಟ್ ಮಾಡೋ ಚಾನ್ಸ್ ಸಿಗಬಹುದು. ಸ್ಕ್ಯಾನ್ ಮಾಡೋಣ. ಈ ಥರ QR ಕೋಡನ್ನು ಸ್ಕ್ಯಾನ್ ಮಾಡಿದ್ರೆ ಅವರ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನಾವು ನಮ್ಮ ಮೊಬೈಲ್ ನಂಬರ್ ಮತ್ತೆ ಬ್ಯಾಚ್ ಕೋಡನ್ನು ಎಂಟರ್ ಮಾಡಬೇಕಾಗತ್ತೆ. ಈ ಜೆಮ್ಸ್ ತುಂಬಾ ಕಲರ್ಫುಲ್ ಆಗಿರತ್ತಲ್ವಾ, ಚಿನಿಮಾಗ್ ನೋಡೋದೇ ಇಷ್ಟ ಆಗ್ಬಿಡ್ತು. ನೀವು ಕೂಡ ಈ ಕ್ಯಾಡ್ಬೆರಿ ಜೆಮ್ಸ್ ಜುರಾಸಿಕ್ ವರ್ಲ್ಡ್ ಪ್ಯಾಕ್ ಅನ್ನ ತಗೊಂಡು ಸ್ಕ್ಯಾನ್ ಮಾಡಿ ಸಿಂಗಾಪುರ್ ಟ್ರಿಪ್ಗೆ ಫ್ಯಾಮಿಲಿ ಜೊತೆ ಹೋಗುವ ಚಾನ್ಸ್ ಅನ್ನ ವಿನ್ ಆಗಿ. ಫ್ರೆಂಡ್ಸ್, ಇನ್ನ ಮಧ್ಯಾಹ್ನ ಊಟ ಮಾಡಿಕೊಂಡು ತೋಟದ ಹತ್ರ ಹೋಗಿ ಬರೋಣ ಅನ್ಕೊಂಡಿದೀವಿ. ಸೊ ಹೋಗಿ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ರೆಡಿಯಾಗಿ ಬಂದ್ಬಿಡ್ತೀನಿ ನಾನು. ಇವತ್ತು ಸಿನಿಮಾ ತೋಟಕ್ಕೆ ಹೋಗೋಣ ಅಂತ ಹೇಳಿ ಇಷ್ಟಪಡ್ತಿದ್ದಾಳೆ. ಅವಳು ಏನು ಫ್ಲವರ್ಸ್ ಏನೋ ಬೇಕಂತೆ ಅವಳಿಗೆ ಆಟಾಡೋಕ್ಕೆ. ಸೊ ಅದಕ್ಕೋಸ್ಕರ ತೋಟಕ್ಕೆ ಹೋಗ್ಬೇಕು. ಆ್ಯಂಡ್ ಹಾಗೆ ನಾನು ಸ್ವಲ್ಪ ಮನೇಲಿ ಅಕ್ಕಿ ಎಲ್ಲ ಕಲೆಕ್ಟ್ ಮಾಡಿಟ್ಟಿದ್ದೆ ಕೋಳಿಗಳಿಗೆ ಅಂತ ಹೇಳ್ಬಿಟ್ಟು, ಅದನ್ನ ಹೋಗಿ ಕೊಟ್ಟು ಬರಬೇಕು. ಮತ್ತು ಮೊಟ್ಟೆಗಳೆಲ್ಲ ಜಾಸ್ತಿ ಇದೆ ಅಂತೆ, ಅದನ್ನೆಲ್ಲ ತೊಗೊಂಡು ಬರಬೇಕು. ಸೊ ಈ ನಾಳೆ ಅಂತೂ ಆಗೋದಿಲ್ಲ, ಒಂದು ದಿನ ಗ್ಯಾಪ್ ತೊಗೊಂಡ್ಬಿಟ್ಟಿರ್ತೀವಲ್ವ, ಆಗಲ್ಲ. ಅದಕ್ಕೆ ಇವಾಗಲೇ ಹೋಗಿ ಬಂದುಬಿಡೋಣ ಅಂಥೇಳಿ ಮಕ್ಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಧೀರು ಮಧ್ಯಾಹ್ನ ಊಟ ಮಾಡಿಲ್ಲ, ಹಂಗೆ ಮಲಗಿದ್ದಾನೆ. ಅದಕ್ಕೆ ಅವನಿಗೋಸ್ಕರ ಮನೇಲಿ ರೆಡಿ ಮಾಡ್ಕೊಂಡು ತಗೊಂಡು ಬಂದೆ. ಚಿನ್ವ, ನೀನು ತಿಂತೀಯಾ? ಇದೇನು
ಸೂಪು, ಪಂಪ್ಕಿನ್ ಸೂಪು. ಇವಳು ಹೆಂಗೆ ಅಂದರೆ ಅವನಿಗೆ ಅಂದರೆ ಸ್ವಲ್ಪ ಸ್ವಲ್ಪ ಏನು ಕ್ಯೂಚಿರ್ತೀನಲ್ಲ ಸಣ್ಣಕ್ಕೆ, ಅದು ಇಷ್ಟನೇ ಆಗಲ್ಲ ಅವಳಿಗೆ. ಬೇಡಪ್ಪ ಅಂದ್ಬಿಡ್ತಾಳೆ. ಅವ್ನು ಹಿಂಗೆ ಮಾಡ್ರಂದ್ರೆ ಟೇಸ್ಟ್ ಇರಲ್ಲ ಅಂತ ಅವಳ ಲೆಕ್ಕ. ದೀರುಗಿದೆ. ಐ ಚೆನ್ನಾಗಿದೆ, ಚೆನ್ನಾಗಿದೆ ಅದು. ಇಲ್ಲ ನಾನು ತಿನ್ನಲ್ಲ. ಬೇಡ ಬಿಡು, ನೀನು ತಿನ್ಬೇಡ. ನಮ್ಮ ದೀರು ತಿಂತಾನಲ್ಲ ಬಾ. ನಾನು ತಿನ್ನಿಸ್ತೀನಿ. ನಿಜ ಹೇಳಬೇಕು ಅಂದರೆ ನಮ್ಮ ಮನೇಲಿ ನಾನು ಮಾಡೋ ಪಂಪ್ಕಿನ್ ಸೂಪ್ ಅಂತೂ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಅವಳೇನೋ ಈಗ ಸುಮ್ಮನೆ ಹಂಗೆ ಅಂತ ಇದ್ದಾಳೆ, ಬಟ್ ಮನೇಲಿ ಎಲ್ರಿಗೂ ಅಂತ ಮಾಡಿರ್ತೀನಲ್ಲ, ಇಷ್ಟಪಟ್ಟು ತಿಂತಾಳೆ. ಒಂದು ಕಡೆ ಅವನಿಗೆ ತಿನ್ನಿಸಿದ್ದಾಯಿತು, ಇನ್ನೊಂದು ಕಡೆ ನಮ್ಮ ಕಾಡು ತೋಟಕ್ಕೂ ಬಂದ್ವಿ ನೋಡಿ. ಇಲ್ಲಿ ಮಳೆ ಶುರುವಾಗಿದೆ ಈಗ. ಒಳಗಡೆ ಗಿಡಗಳೆಲ್ಲ ಹಾಕಿದಾರಲ್ಲ, ಈ ಕೋಳಿಗಳು ಹೋಗ್ಬಿಟ್ಟು ಎಲ್ಲ ಚಿಗುರು ತಿಂದ್ಬಿಡುತ್ತೆ ಅಂತ ರಾಜಣ್ಣ ಸುತ್ತಲೂ ಈ ನೆಟ್ನ ಕಟ್ಬಿಟ್ಟಿದ್ದಾರೆ. ಸ್ವಲ್ಪ ಗಿಡಗಳೆಲ್ಲ ಮೇಲೆ ಹೋಗೋವರೆಗೂ ಇದ್ದರೆ ಆಮೇಲೆ ಅದೇನು ಕೆಳಗಡೆ ತಿಂದರೂ ಏನೂ ಆಗಲ್ಲ ಅಂತ ಹೇಳ್ಬಿಟ್ಟು ಈ ಥರ ಕಟ್ಟಿದ್ದೀನಿ ಅಂತ ಹೇಳಿದ್ರು. ಹೈಟ್ ಆಗಿತ್ತು, ಈಗ ಅಲ್ಲಿ ನುಗ್ಗಿ ಬಂದ್ಬಿಟ್ಟವ. ಅದಕ್ಕೆ ಈಗ ಅಲ್ಲೋಗಿ ಇಟ್ಕೊಂಡ್ಬಿಡಿದ್ವಿ. ಈ ಕಡೆ ಹಿಂಗೆ ಬಂದು ಬಸ್ ಮಾಡಿದ್ವಿ. ಹೋಗ್ಬೇಕಾದ್ರೆ ನಾನು ಬಿಚ್ಕೊಂಡ್ಬಿಟ್ಟು ನಾನು ಇಲ್ಲಿ ಬಿಚ್ಬಿಟ್ಟು ಹೋಗ್ಬೇಕು. ನಾವು ಆ ಕಡೆ ಒಳಕ್ಕೆ ಹೋಗ್ಬೇಕ್ರೆ ಇರ್ಲಿ ಬಿಡಿ ಬಿಚ್ಬಿಟ್ಟು ಹೋಗ್ಬೋದು. ಈಗ ಅದಕ್ಕೆ ಇಲ್ಲಿ ಒಂಥರ ಇತರ ಮಾಡೋಣ ಹೋಗಕ್ಕೆ ಬರೋಕ್ಕೆ. ಇನ್ನು ಮನೆ ಮುಂದೆ ಒಂದು ದೊಡ್ಡ ಬಾಳೆಗೊನೆ ಆಗಿದೆ. ನಾನಂತೂ ವೆಯ್ಟ್ ಮಾಡ್ತಾ ಇದ್ದೆ, ಇದು ಯಾವಾಗ ಹಣ್ಣಾಗುತ್ತೆ, ಯಾವಾಗ ಹಾರ್ವೆಸ್ಟ್ ಮಾಡಬೇಕು ಅಂತ. ಫೈನಲಿ ಇವತ್ತು ಮಾಡ್ತಾ ಇದ್ದೀವಿ ನೋಡಿ. ತುಂಬ ದೊಡ್ಡ ಬಾಳೆಗೊನೆ ಇದು. ಇನ್ನು ಬಾಳೆಕಾಯಿ, ಬಾಳೆಹಣ್ಣಿನಿಂದ ಸಾಕಷ್ಟು ಬಗೆಯ ಸ್ನ್ಯಾಕ್ಸ್, ಸ್ವೀಟ್ಸ್ ಎಲ್ಲ ಮಾಡಿಟ್ಕೊಂಡ್ಬಿಡ್ತೀನಿ. ಸ್ವಲ್ಪ ಹಣ್ಣಾಗಿರೋ ಬಾಳೆಹಣ್ಣಿಂದ ಚಿಪ್ಸ್ ಕೂಡ ಮಾಡ್ಬೋದು. Banana. Banana. ಇನ್ನು ಹತ್ತತ್ರ ಇದು ಒಂದು 20 kg ಇರ್ಬೋದು ಅಂದ್ಕೊಳ್ತೀನಿ. ತುಂಬಾ ವೆಯ್ಟ್ ಇತ್ತು ಮಾತ್ರ ಎತ್ತಿ ನೋಡಿದಾಗ. ಫ್ರೆಂಡ್ಸ್, ನೀವು ಈ ವರ್ಷ ಗಮನಿಸಿದ್ದೀರಾ ಎಷ್ಟೊಂದು ಹಾರ್ವೆಸ್ಟ್ ಮಾಡಿಬಿಟ್ಟಿದ್ದೀವಲ್ಲ. ನೀವು ಕೂಡ ತುಂಬ ಜನರು ನೋಡಿ ಎಷ್ಟು ಖುಷಿ ಪಟ್ಟಿದ್ದೀರಾ. ದೀರು ಬನಾನಾ, ಬನಾನಾ ಎಲ್ಲಿ ಬನಾನಾ? ಡ್ಯಾಡಿ ಹೇಳು, ಏನು ಸ್ವಲ್ಪ ತಿಂತೀಯಾ? ಏನು ಸ್ವಲ್ಪ ತಿಂತೀಯಾ? ಏನು ಇದು ಬೆರ್ರಿನಾ? ಬೇಡ, ನೀನು ತಿನ್ನು. ಚೆನ್ನಾಗಿದೆ. ನನಗೆ ಇಷ್ಟ ಇಲ್ಲ ಅದು. ಇವತ್ತೇನೋ ಚೆನ್ನಾಗಿದೆ. ವಾಯ್ಸ್ ಚೇಂಜ್ ಆಗಿ ಹೋಗ್ಬಿಟ್ಟಿದೆ. ಏನಕ್ಕೆ ಗೊತ್ತಾ? ಕಿರ್ಚಿ ಕಿರ್ಚಿ ಗೇಮ್ ಆಡ್ಬೇಕಾದ್ರೆ ಏಯ್ ಯಾರು? ಹೌದಾ? ಡ್ಯಾಡಿ ಹಾ, ತಗೊಳ್ಳಿ. ಥ್ಯಾಂಕ್ ಯು. ವೆಲ್ಕಮ್. ನಂಗೆ ಚಿನ್ನಿಮಾ ಹೆಂಗೆ? ಚೆನ್ನಾಗಿದೆ. ಆಮೇಲೆ ಹುಲಿ ಹುಲಿಯಾಗ ಇದ್ದಿದೆ. ಏನಂತ? ಹೆಂಗಿದೆ ಹೆಂಗಿದೆ? ಹುಲಿ ಹುಲಿ ಆಮೇಲೆ ಹುಲಿ ಹುಲಿ ಇದೆ ಅಂತ. ಹುಲಿ 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 ಸ್ವೀಟ್ ಸ್ವೀಟ್. ತೀರು ನಾನು ಹಲ್ಚತ್ತಂತ. ಡ್ರೆಸ್ ಕೈತೆ ಪೋದು. ಗಲೀಜಿದೆ. ಇದು ಫ್ಲವರ್ಸ್ ತುಂಬ ಬರ್ತವೆ. ಇದೆಲ್ಲ ಎಷ್ಟೊಂದಾಯ್ತು ನೋಡಿ. ಮಳೆ ನೀರು ಬಿದ್ದಿದೆಯಲ್ಲ, ಬ್ಯೂಟಿಫುಲ್. ಮಳೆ ಬಂದಾಗ ನಮ್ಮ ಕಾಡು ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಫುಲ್ ಹಸಿರಾಗಿರುತ್ತೆ. ಅದರಿಂದ ಒಂದೊಂದೇ ಹನಿ ಬೀಳ್ತಾ ಇರುತ್ತಲ್ಲ, ಅದು ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಾವಿದೆಲ್ಲ ನೋಡಿಬಿಟ್ಟು ಕಣ್ಣು ತುಂಬಿಸ್ಕೊಂಡ್ಬಿಡ್ತೀವಿ. ಎಷ್ಟು ಚೆನ್ನಾಗಿದೆ ಅಲ್ವಾ ಅದ್ರ ಶಬ್ದ.
ಸೊ ಈ ಥರ ಸುಮಾರು ಪಕ್ಷಿಗಳು ಕಿರ್ಚ್ತಾ ಇರುತ್ತೆ. ಕೆಲವೊಂದು ಮಾತ್ರ ರೆಕಾರ್ಡ್ ಮಾಡೋ ಟೈಮ್ನಲ್ಲಿ ಸಿಗುತ್ತೆ. ಇನ್ನು ಇಲ್ಲಿ ಬಂದರೆ ಇವನು ಚೆನ್ನಾಗಿ ಆಟಾಡ್ತಾನೆ, ಅವನನ್ನು ಹಿಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಅದಕ್ಕೆ ಅವನನ್ನು ಬಿಟ್ಬಿಟ್ಟು ತೋಟನ ಒಂದು ರೌಂಡ್ ಸುತ್ತಾಡ್ಕೊಂಡು ಬಂದ್ಬಿಡ್ತೀನಿ. ಕೋರಿ ಸಣ್ಣ ಬೇಬಿ ಕೋರಿ ಚಿಕ್ಕ. ಮಳೆ ಬರ್ತಾ ಇರೋದ್ರಿಂದ ಕೋಳಿಗಳೆಲ್ಲ ಒಂದು ಸೈಡಿಗೆ ಹೋಗ್ಬಿಟ್ಟಿದೆ ನೋಡಿ ಫ್ರೆಂಡ್ಸ್. ಇನ್ನೊಂದು ಆರ್ಚಲ್ಲಿ ಕೆಲವೊಂದು ಬಳ್ಳಿಗಳೆಲ್ಲ ಹಾಕ್ಬೇಕು ಅಂದ್ಕೊಂಡಿದ್ದೀವಲ್ವಾ, ನಿಮ್ಗೇನಾದರೂ ಇಷ್ಟ ಆಗುವಂತಹ ಬಳ್ಳಿದ ಹಣ್ಣು ಅಥವಾ ತರಕಾರಿ ಇದ್ದರೆ ಹೇಳಿ, ಅದನ್ನು ಕೂಡ ಹಾಕೋಣ. ಯಾಕೆಂದರೆ ಇನ್ನೂ ಸ್ವಲ್ಪ ಜಾಗ ಇದೆ. ಹಾಗೆ ಸ್ವಲ್ಪ ಪುಂಡೆ ಸೊಪ್ಪು ಆಗಿತ್ತು, ಅಂದರೆ ಗೋಂಗೂರ ಅಂತ ಹೇಳ್ತಾರೆ ನೋಡಿ, ಅದನ್ನು ಕೂಡ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಏನೋ ಇದು ಮಲ್ಲಿಗೆ ಹೂ ಥರ ಇದೆ ಅಲ್ವಾ, ಇದು ಒಂದು ಕಡ್ಡಿ ತಂದು ಹಾಕಿದ್ವಿ, ಅದ್ರ ಪಕ್ಕ ಆಗಿ ಈಗ ಸುಮಾರಾಗಿ ಎಲ್ಲದೂ ಹೂ ಬಿಡ್ತಾ ಇದೆ. ಅದಂತೂ ತುಂಬ ಪರಿಮಳ ಇರುತ್ತೆ, ಮುಡ್ಕೋಬಾರ್ದು, ತಲೆಯಲ್ಲಿ ಏನಾಗುತ್ತೆ ಅಂತ ಹೇಳ್ತಾ ಇದ್ರು ಚಿಕ್ಕ ವಯಸ್ಸಿನಲ್ಲಿ. ಬಟ್ ಗೊತ್ತಿಲ್ಲ ಅದು ಎಷ್ಟು ಸತ್ಯ ಅನ್ನೋದು. ಇನ್ನು ಈ ಗಿಡ ಅಂತೂ ಸುಮಾರು ಗುಲಾಬಿ ಹೂ ಕೊಟ್ಟಿದೆ. ಹಾಗೆ ಕೆಲವೊಂದು ಮಲ್ಲಿಗೆ ಹೂವು, ಈ ಥರ ಸಾಕಷ್ಟು ಬಗೆಯ ಹೂಗಳನ್ನು ನೋಡ್ಬೋದು. ಮರಗೆಣಸು ಕೂಡ ಚೆನ್ನಾಗಿ ಬರ್ತಾ ಇದೆ. ಇದೆಲ್ಲ ನೋಡಿ ಪುಂಡೆ ಸೊಪ್ಪು ಆವಾಗ ಬೀಜ ಎಲ್ಲ ಹಾರಿ ಬಿದ್ದಿರೋದು, ಇವಾಗೆಲ್ಲ ಒಂದ್ರ ಪಕ್ಕ ಒಂದು ಸಸಿ ಬಂದುಬಿಟ್ಟಿದೆ. ಸ್ಟಾರ್ ಫ್ರೂಟ್ ರೆಸಿಪಿ ಮಾಡಲಿಕ್ಕೆ ಅಂಥೇಳಿ ನನ್ನ ವೀವರ್ ಒಬ್ಬರು ರೆಸಿಪಿನ ಶೇರ್ ಮಾಡಿದ್ದಾರೆ. ಟ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿ ಬಂದಿತ್ತು ಮಾತ್ರ. ಇಷ್ಟೊಂದು ಚಿಕ್ಕಿದೆ ನಮಗೆ. ನಾನು ದೊಡ್ಡದು ಹೋಗ್ತಿದ್ದೀನಿ, ಇವಾಗ ಮತ್ತೆ ದೊಡ್ಡದು ಹೋಗ್ತೀನಿ. ನನ್ನ ಚಿನ್ನಿಮ ಹಾರ್ವೆಸ್ಟ್ ಮಾಡಬೇಕಾದ್ರೆ ಎಷ್ಟೊಂದು ಇನ್ವಾಲ್ವ್ ಆಗ್ತಾಳೆ ನೋಡಿ. ಇನ್ನು ನೆಕ್ಸ್ಟ್ ನನಗೆ ಹಾರ್ವೆಸ್ಟ್ ಮಾಡೋಕ್ಕೆ ಬಿಡಲ್ಲ ಆ್ಯಂಡ್ ವ್ಲಾಗಲ್ಲಿ ಮಾತಾಡೋಕ್ಕೂ ಕೊಡಲ್ಲ ಅಂದ್ಕೊಳ್ತೀನಿ. ಎಷ್ಟು ಮಧ್ಯ ಬಂದು ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಗೊತ್ತಾ ಅವಳು. ನೋಡಿ ಇಷ್ಟೊಂದು ಹಾರ್ವೆಸ್ಟ್ ಮಾಡಿದ್ದೀನಿ, ಈಗ ದೊಡ್ಡ ಎಲೆ ಸಿಕ್ಕಿದೆ ಅಂದರೆ ನಾನು ಏನು ಹೇಳ್ಬೇಕು ಅಂದ್ಕೊಳ್ತೀನಲ್ವ ಅದನ್ನು ಹೇಳೋಕ್ಕೆ ಅವಳು ಟ್ರೈ ಮಾಡ್ತಾಳೆ. ಸ್ವಲ್ಪ ನುಗ್ಗೆ ಸೊಪ್ಪು ಕೂಡ ಕಿತ್ಕೊಂಡೆ. ಈಗ ಚಳಿಗಾಲ ಬೇರೆ ಅಲ್ವಾ, ಸೊ ಮಕ್ಕಳಿಗೆ ಅದರಿಂದ ಸೂಪು ರಸಮ್ ಎಲ್ಲ ಮಾಡಿಕೊಡ್ತೀನಿ. ಆಲ್ಮೋಸ್ಟ್ ನಮ್ಮ ವಾರದಲ್ಲಿ ಒಂದು 3 ಸಲ ನಮ್ಮ ತೋಟದಿಂದ ತಂದಿರೋ ತರಕಾರಿ ಸೊಪ್ಪಿನಿಂದನೇ ಅಡುಗೆ ಮಾಡಿ ಮುಗಿಸ್ಬಿಡ್ತೀನಿ ನಾನು. ಇದು ಭಾರಕ್ಕೆ ತಡಿತಾನೆ ಇಲ್ಲ, ಅದ್ರ ಮೇಲೆ ಬಿದ್ದ್ಬಿಟ್ಟಿದೆ. ಇದ್ರ ಭಾರ ತಡಿತಾನೆ ಇಲ್ಲ, ಅದ್ರ ಮೇಲೆ ಬಿದ್ದ್ಬಿಟ್ಟಿದೆ. ಹೌದಾ? ಇದು ಕಟ್ಟಿಗೆ ಇಟ್ಟು ಸಪೋರ್ಟ್ ಕೊಡ್ಬೇಕನ್ನ. ಸಪೋರ್ಟ್ ಕೊಟ್ಟರು ಅಷ್ಟೇ, ಅದು ಹಿಂಗೆ ಅಗ್ಲ ಹಡ್ಕೊಂಡಿರುತ್ತಲ್ಲ ಅಷ್ಟಾಗಿ ದಪ್ಪ ಇರಲ್ಲ. ಕಟ್ ಮಾಡಾಗಾದ್ರೆ ಸ್ವಲ್ಪ ಸಾಕು. ಇದು ಒಂದು ಇಷ್ಟು ಸಸಿ ತಂದು ಹಾಕಿದ್ದು ಇಷ್ಟು ಎತ್ತರ ಬೆಳೆದ್ಬಿಟ್ಟಿದೆ. ಇದೇನು ಮರ ಆಗುತ್ತೋ ಗೊತ್ತಿಲ್ಲ ಅಲ್ಲ ರಜೆ, ಇಷ್ಟು ಎತ್ತರ ಬಂದ್ಬಿಟ್ಟಿದೆ. ಇದ್ರ ಮರಿಗಳಿದೆಲ್ಲ ರಾಜಣ್ಣಗೆ ಹೇಳಿ ಬೇರೆ ಗಿಡನ ಅದು. ಅವೆಲ್ಲ ಅದ್ರ ಮರಿ ಬೇರೆ ಕಡೆ ಹಾಕ್ಬಿಡ್ಬೇಕು. ಅದೇ ಅಲ್ಲಲ್ಲಿ ಹಾಕಿ ಕೇಳಿದ್ದೀನಿ, ಅಷ್ಟೇ ಆಗುತ್ತೆ. ಇದು ಮಾರ್ಕೆಟಲ್ಲಿ ತುಂಬ ಕಮ್ಮಿ ಸಿಗೋದು, ಹಾಗಾಗಿ ಒಂದು ಗಿಡ ಹಾಕ್ಕೊಂಡ್ರೆ ಒಳ್ಳೇದು. ನಮ್ಮ ಧೀರು ಅಂತೂ ತುಂಬಾ ಜೋರು. ಅವನ ಕೈಯಿಂದ ಏನಾದರೂ ಹಿಸ್ಕೊಳ್ಬೇಕು ಅಂದರೆ ನಾವು ತುಂಬ ಸಾಹಸ ಮಾಡಬೇಕು. ನೋಡಿ ಹೆಂಗೆ ಹೊಡಿತಾ ಇದ್ದಾನೆ ಅವಳನ್ನ. ಬಿಡು ಪಾಪ ಒಂದು ಕೊಡು. ಇನ್ಮಾ ಕೊಡು ಬೇಡ ಕೊಡೆ ಅಂತ ನಾನೇನು ಮಾಡ್ಬೋದು. ತಿರ್ಗೊಲಿಯೇ ಕಸ ಗುಡಿಸ್ತಾನಂತ ಅದ್ರಲ್ಲಿ. ಅದು ನೋಡಕ್ಕೆ ಸ್ವಲ್ಪ ಪರ್ಕೆ ತರ ಇದೆಲ್ಲ, ಅದಕ್ಕೆ ಕಸ ಗುಡಿಸ್ತಾನೆ. ಬುದ್ಧಿವಂತ. ಧೀರು ಬಾಯಲ್ಲಿ ಧೀರು. ನಾವು ಪ್ರತಿ ಸಲ ಬಂದಾಗ ನಮಗೆ ಸ್ಟಾರ್ ಫ್ರೂಟ್ ಬರೀ ಕಾಯಿ ಅಷ್ಟೇ ಸಿಗ್ತಾಯಿತ್ತು, ಹಣ್ಣಾಗಿರೋದೆಲ್ಲ ಕೆಳಗಡೆ ಬಿದ್ದೋಗಿರೋದು. ಬಟ್ ಈ ಟೈಮ್ ಅಂತೂ ಸುಮಾರಾಗಿ ಹಣ್ಣಾಗಿರೋ ಸ್ಟಾರ್ ಫ್ರೂಟ್ಗಳೇ ಇದೆ. ಕೆಲವರು ಹೇಳ್ತಾಯಿದ್ರು ಅದು ನೀವು ಹಣ್ಣಾದಮೇಲೆ ತಿನ್ನಬೇಕು, ಅವಾಗೇ ರುಚಿ ಚೆನ್ನಾಗಿರುತ್ತೆ ಅಂತ. ನಾವು ಮನೆಗೆ ಕಾಯಿ ತಂದು ಇಟ್ಕೊಳ್ತೀವಿ, ಬಟ್ ಅದು ಹಣ್ಣಾಗೋದ್ರೊಳಗಡೆ ನಮ್ಮ ಧೀರು ಒಳ್ಳೆ ಇಲಿ ಕಚ್ಚಿದಂಗೆ ಎಲ್ಲದೂ ಹಣ್ಣನ್ನು ಕಚ್ಚಿಟ್ಬಿಟ್ಟಿರ್ತಾನೆ. ಹಾಗಾಗಿ ಅಲ್ಲಲ್ಲೇ ಅದು ಕೆಲವೊಂದು ಕೊಳ್ತೋಗ್ಬಿಟ್ಟಿರುತ್ತೆ. ಆ ರೀತಿ ಹಣ್ಣು ಮಾಡಿ ತಿನ್ನೋದಕ್ಕಿಂತ ಈ ಥರ ಗಿಡದಲ್ಲಿ ಹಣ್ಣಾಗಿರುತ್ತಲ್ವ ಅದು ತಿನ್ನೋದು ತುಂಬಾ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಅವನಿಗೆ ಈ ಥರ ಕಾಯೇ ಇಷ್ಟ ಆಗುತ್ತೆ, ಹಣ್ಣಾಗಿರೋದು ಕೊಟ್ಟರೆ ಅವನಿಗೆ ಅಷ್ಟಾಗಿ ಇಷ್ಟನೇ ಆಗಲಿಲ್ಲ. ಬಟ್ ನನಗೆ ಹಣ್ಣು ಟೇಸ್ಟ್ ಮಾಡಿದ್ನಲ್ಲ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಸ್ವೀಟು, ಸ್ವಲ್ಪ ಹುಳಿಯಾಗಿ ಚೆನ್ನಾಗಿತ್ತು. ಒಂಥರ ಒಂದು ಶರ್ಬತ್ ಹಣ್ಣು ಥರ ತಿನ್ನಂಗಿತ್ತು. ಏನೋ ವಿಳೆದೆಲೆ ನೋಡಿ, ಒಂದೊಂದು ಎಲೆ ಅಷ್ಟು ಅಗಲ ಇದೆ, ಅದರಲ್ಲೇ ಊಟ ಮಾಡಿಬಿಡ್ಬೋದು. ಆಮೇಲೆ ಸ್ವಲ್ಪ ಗೋರಿಕಾಯಿ ಆಗಿದೆ, ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ.
ಇನ್ನು ಇಲ್ಲಿ ಒಂದು ಮರ ಕಾಣಿಸ್ತಾ ಇದೆಯಲ್ವಾ, ಇದಕ್ಕೆ ಕೆಲವೊಂದು ತರಕಾರಿ ಬಳ್ಳಿನ ಹಬ್ಸಿದ್ದೀನಿ. ಅದಿನ್ನೂ ಹೂವೇನು ಬಂದಿಲ್ಲ, ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಏನು ಅಂತ. ಎಷ್ಟು ದೊಡ್ಡದಿದೆ ನೋಡಿ. ಅವನಿಗಂತೂ ಎಷ್ಟು ಖುಷಿನೋ. ಈ ಮಕ್ಕಳೆಲ್ಲರೂ ಹೀಗೆ ಅಂದ್ಕೊಳ್ತೀನಿ. ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಚಿನ್ನಿಮನೂ ಹೀಗೆ ಮಾಡ್ತಾಯಿದ್ಲು. ಈಗ ಇವನು ಕೂಡ ಶುರು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅವುಗಳನ್ನ ಬಾಬಾ ಅಂತ ಕರಿತಾನೆ. ಅಂದರೆ ಇವನಿಗೆ ಸ್ವಲ್ಪ ಧೈರ್ಯ ಜಾಸ್ತಿ. ಅದು ಹತ್ತಿರ ಬಂದರೆ ಓಡೋಗೋದು ಆ ಥರ ಏನೂ ಇಲ್ಲ. ಹೋಗಿ ಹಿಡ್ಕೊಳ್ಳೋದು, ಮಾತಾಡ್ಸೋಕೆ ಹೋಗೋದು ಆ ಥರ ಎಲ್ಲ ಮಾಡ್ತಾನೆ. ನಾವು ಫಸ್ಟ್ ಲೀಸ್ ಮನೆಯಲ್ಲಿದ್ವಲ್ವ, ಅಲ್ಲಿ ಸುಮಾರಾಗಿ ಬರ್ತಾಯಿತ್ತು. ಈಗ ಇರುವಂಥ ಮನೆ ಹತ್ತಿರ ಅಂತೂ ಈ ಕುರಿಗಳೇನು ಕಾಣಿಸೋದೇ ಇಲ್ಲ. ಅವನಿಗೆ ಇದು ಹಣ್ಣಾಗಿದೆ ಅಲ್ವಾ, ಅದು ಇಷ್ಟನೇ ಆಗ್ತಾಯಿಲ್ಲ. ಸ್ವಲ್ಪ ಸ್ವೀಟ್ ಆಗಿದೆ ನೋಡಿ, ತಿನ್ನಲಿಕ್ಕೆ ಇಷ್ಟ ಆಗ್ತಾಯಿಲ್ಲ. ಬಟ್ ಏನೋ ಇಸ್ಕೊಂಡಿದ್ದಾನೆ ತಿಂತೀನಿ ಅಂತ. ಈಗ ಬೋಗನ್ವಿಲ್ಲ ಫ್ಲವರ್ಸ್ ಎಲ್ಲ ಬರೋದು ಜಾಸ್ತಿ ಆಗಿದೆ. ಈಗ ಹಂಚಿನ ಮೇಲೆಲ್ಲ ಹೋಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಲ್ಲ. ಫ್ರೆಂಡ್ಸ್, ಇವತ್ತಿನ ನಮ್ಮ ಹಾರ್ವೆಸ್ಟ್ ಇದು ಎಲ್ಲ ಬ್ಯಾಗಿಗೆ ಹಾಕ್ಬಿಟ್ಟಿದ್ದೀನಿ. ಸೊ ಒಂದಿಷ್ಟು ಸ್ಟಾರ್ ಫ್ರೂಟ್ಸು ಮತ್ತು ಗೋರಿಕಾಯಿ, ಬದನೆಕಾಯಿ ಎಲ್ಲ ಸಿಕ್ಕಿದೆ. ಮತ್ತು ಇದು ನುಗ್ಗೆ ಸೊಪ್ಪು, ಇದು ಮಲ್ಟಿವಿಟಮಿನ್ ಏನು ಹೇಳ್ತಾರಪ್ಪ ಇದು, ಮಲ್ಟಿವಿಟಮಿನ್ ಸೊಪ್ಪು, ಸ್ವಲ್ಪ ಪಲಾವ್ ಎಲೆ, ಕರಿಬೇವಿನ ಸೊಪ್ಪು, ಇದು ಮೊಟ್ಟೆ, ಪುಂಡೆ ಸೊಪ್ಪು ಎರಡು ಒಂದರಲ್ಲಿ ಇಟ್ಟಿದ್ದೀನಿ. ಅಲ್ಲಿ ಬಾಳೆಕಾಯಿ ಮತ್ತು ಸ್ವಲ್ಪ ಇದು ಬಾಳೆಹಣ್ಣು. ಸೊ ಇದಿಷ್ಟು ಹಾರ್ವೆಸ್ಟ್ ಮಾಡಿದ್ವಿ ಇವತ್ತು. ಏನೋ ಇವತ್ತಿನ ಬ್ಲಾಗ್ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ 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 ಬಾಯ್. ಫ್ಯಾಬ್ರಿಕ್ ಟ್ರಿಂಗ್ ಏನು ಮುಟ್ರೆ ಏನಾಗಲ್ಲ.